ನಮಸ್ಕಾರ. ಕಳೆದ 2 ದಿವಸದಿಂದ ನೀವೆಲ್ಲರೂ ಶಿವಶ್ರೀ ಮತ್ತು ನನ್ನ ಮದುವೆಯ ಸಮಾರಂಭಕ್ಕೆ ಸಾಕಷ್ಟು ಶುಭಾಶಯ ಕೋರಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋರಿದ್ದೀರಿ. ನಿಮ್ಮನ್ನು ಆಹ್ವಾನ ಮಾಡಿಕೊಳ್ಳಿಕ್ಕೆ ನಾನು, ನಮ್ಮ ಮನೆಯ ಎಲ್ಲ ಸದಸ್ಯರು, ನಮ್ಮ ಕಾರ್ಯಕರ್ತರು, ನಮ್ಮ ವಾಲಂಟಿಯರ್ಸ್ನ ತಂಡ, ನಮ್ಮ ಇಡೀ ಕಚೇರಿಯ ತಂಡ ನಿಮಗೋಸ್ಕರ ಕಾಯ್ತಾ ಇದೆ. ತುಂಬಾ ಜನ ನಾಳೆ ಅಲ್ಲಿ ಬಂದ್ರೆ ನಮಗೆ ಮೀಟ್ ಮಾಡಕ್ ಸಿಗತ್ತೋ ಇಲ್ವೋ, ಅಲ್ಲಿಗೇನಾದ್ರು VIP ಪಾಸ್ ಬೇಕಾ, ಸ್ಪೆಷಲ್ ಪಾಸ್ ಬೇಕಾ, ಎಲ್ಲಿಂದ ಎಂಟ್ರಿ ಎಕ್ಸಿಟ್ ಇದೆಲ್ಲ ಕೇಳ್ತಾ ಇದ್ದೀವಿ. ಆ ರೀತಿ ಯಾವುದೇ ವಿಶೇಷ ಒಂದು ವ್ಯವಸ್ಥೆ ಇಲ್ಲ. ತಾವೆಲ್ಲರೂ ಕೂಡ ಬರ್ಬೋದು. ಎಲ್ರಿಗೂ ಕೂಡ ಸುಲಭವಾಗಿ ಬಂದು ನಮ್ಮನ್ನ ಮಾತನಾಡಿಸಿ ಆಶೀರ್ವಾದ ಮಾಡಿ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡು ಊಟ ಮಾಡಿ ಹೋಗುವಂತ ವ್ಯವಸ್ಥೆಯನ್ನ ಎಲ್ಲರಿಗೂ ಆಗುವಂಥದ್ದು ಕಲ್ಪಿಸಲಾಗಿದೆ. ವಯಸ್ಸಾದವರಿಗೆ, ಸೀನಿಯರ್ ಸಿಟಿಸನ್ಸಿಗೆ, ಎಷ್ಟೋ ಜನ ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೆ, ದಿವ್ಯಾಂಗರಿಗೆ ವೀಲ್ ಚೇರ್ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಆಫೀಸ್ನ ತಂಡ ಮಾಡಿದೆ. ತಾವೆಲ್ಲರೂ ಕೂಡ ಬನ್ನಿ, ಆಶೀರ್ವಾದ ಮಾಡಿ. ಬಟ್ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಪ್ರತಿ ಸತಿನೂ ಬರ್ತ್ಡೇ ಆಗ್ಬೋದು, ಈ ಥರದ ಕಾರ್ಯಕ್ರಮಗಳಾಗ್ಬೋದು, ಮದುವೆ ಸಮಾರಂಭಗಳಾಗ್ಬೋದು, ಈ ಬುಕೆ ಗಿಕೆ ತಗೊಂಡು ಬಂದು, ಡ್ರೈ ಫ್ರೂಟ್ ಬಾಕ್ಸು, ಇನ್ನೇನೋ ಗಿಫ್ಟ್ ತಗೊಂಡು ಬಂದು ಕೊಟ್ಟು ಅದೆಲ್ಲ ವೇಸ್ಟ್ ಆಗುತ್ತೆ. ಬುಕೆ ನೀವಿಲ್ಲಿ ಕೊಡ್ತೀರಾ, ಅದನ್ನ ಫೋಟೋ ತಗೊಳುತ್ತೆ, 1 ನಿಮಿಷ ಕೈ ಇಸ್ಕೊಂಡು ಅದನ್ನ ಬಿಸಾಕೋತ್ತೆ. ಅದರಿಂದ ಯಾವುದೇ ಉಪಯೋಗ ಯಾರಿಗೂ ಕೂಡ ಆಗಲ್ಲ. ನನ್ನ ರಿಕ್ವೆಸ್ಟ್ ನಿಮಗೆ, ನಿಮ್ಮ ಆಶೀರ್ವಾದಕ್ಕಿಂತ ದೊಡ್ಡದು ನಮ್ಗೆ ಏನೂ ಬೇಡ. ತಾವ್ಯಾರೂ ಕೂಡ ಏನೂ ಗಿಫ್ಟನ್ನಾಗ್ಲಿ, ಬುಕೇನಾಗ್ಲಿ ಅದ್ರ ಮೇಲೆ ದುಂದು ವೆಚ್ಚ ಮಾಡದಲೆ ತಾವು ಹಾಗೆ ಬನ್ನಿ, ನಿಮ್ಮ ಆಶೀರ್ವಾದ ಮಾಡಿ, ಸತ್ಯನಾರಾಯಣ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಊಟ ಮಾಡಿ, ಪ್ರಸಾದ ತೆಗೆದುಕೊಂಡು ಆಶೀರ್ವಾದ ಮಾಡಿ ಹೋಗಿ. ಇದೇ ನಾನು ನಿಮ್ಮೆಲ್ರಿಗೂ ಮಾಡ್ತಿರುವಂತ ರಿಕ್ವೆಸ್ಟ್. ನಾಳೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀವಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.